ಭಾರತದ ಸೈನಿಕರು ಯಾವ ಹಬ್ಬ ಯಾವ ಉತ್ಸವ ಬಂದರೂ ತಮ್ಮ ಕರ್ತವ್ಯದಿಂದ ಹಿಂದೆ ಸರಿಯೋದಿಲ್ಲ ಎಂಬುದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಈ ವರ್ಷ ದೀಪಾವಳಿ ಹಬ್ಬವನ್ನ ದೇಶದ ಜನರು ಸಂತೋಷದಿಂದ ಆಚರಿಸುತ್ತಿರುವಾಗ ಭಾರತೀಯ ಸೇನೆಯ ಧೀರ ಯೋಧರು ಲೈನ್ ಆಫ್ ಕಂಟ್ರೋಲ್ LOC ಬಳಿ ಕಾವಲು ನಿಂತು ದೇಶದ ಭದ್ರತೆಯನ್ನ ಕಾಪಾಡಲಿದ್ದಾರೆ. ಇವರು ತಮ್ಮ ಮನೆ, ಕುಟುಂಬ ಹಾಗೂ ಹಬ್ಬದ ಸಂಭ್ರಮದಿಂದ ದೂರವಿದ್ದು ರಾಷ್ಟ್ರದ ಗಡಿಯ ಮೇಲೆ ಶತ್ರುಗಳ ಎದುರು ನಿಂತಿದ್ದಾರೆ. ಅಖನೂರ್ ಸೆಕ್ಟರ್ ಸೇರಿದಂತೆ LOCನ ಅನೇಕ ಪ್ರದೇಶಗಳಲ್ಲಿ ಭಾರತೀಯ ಸೇನೆ ದಿನ ರಾತ್ರಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಹಿಮದ ಚಳಿ, ಪರ್ವತದ ಪ್ರದೇಶಗಳಲ್ಲಿ ತೀವ್ರ ಚಳಿಯಿದ್ರೂ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಯೋಧರು ನಿಗಾ ವಹಿಸಿದ್ದಾರೆ. ದೀಪಾವಳಿ ರಾತ್ರಿ ಕೂಡ ಅವರು ಶತ್ರುಗಳ ಚಲನವಲನವನ್ನ ನಿಗಾ ಇರಿಸಿ ರಾಷ್ಟ್ರದ ಭದ್ರತೆಯಲ್ಲಿ ಯಾವುದೇ ದೋಷ ಉಂಟಾಗದಂತೆ ಗಮನ ಹರಿಸಲಿದ್ದಾರೆ. ಇದು ಅವರ ದೇಶಭಕ್ತಿ, ನಿಷ್ಠೆ ಮತ್ತು ಬಲಿದಾನದ ಅತ್ಯುತ್ತಮ ಉದಾಹರಣೆಯಾಗಿದೆ. ಭಾರತೀಯ ಸೇನೆಯ ಅಧಿಕಾರಿಗಳು ಏನ್ ತಿಳಿಸ್ತಾರೆ ಅಂದ್ರೆ, ಹಬ್ಬದ ಸಮಯದಲ್ಲೂ ಶತ್ರು ದೇಶಗಳಿಂದ ಆಗಬಹುದಾದ ದಾಳಿಯ ಅಪಾಯವನ್ನ ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ. ಉಗ್ರರು ಅಥವಾ ಶತ್ರು ಪಡೆಗಳು LOC ದಾಟಿ ಭಾರತದೊಳಗೆ ನುಗ್ಗಲು ಪ್ರಯತ್ನಿಸಬಹುದು ಎಂಬ ಶಂಕೆಯಿಂದ ಎಲ್ಲಾ ಘಟಕಗಳು ಪೂರ್ಣ ಎಚ್ಚರಿಕೆಯಿಂದಿವೆ. ಯೋಧರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡು ಅತಿ ಹೆಚ್ಚು ಜಾಗೃತೆಯ ಸ್ಥಿತಿಯಲ್ಲಿ 24 ಗಂಟೆ ಕೆಲಸವನ್ನ ಮಾಡಲಿದ್ದಾರೆ. ಆದ್ರೆ ಹಬ್ಬದ ಆತ್ಮೀಯತೆಯನ್ನ ಅವರು ಮರೆಯುವುದಿಲ್ಲ. ದೀಪಾವಳಿ ಹಬ್ಬದ ದಿನ ಸೇನಾ ಶಿಬಿರಗಳಲ್ಲಿ ಸಣ್ಣ ಪ್ರಮಾಣದ ಉತ್ಸವವನ್ನ ಆಯೋಜಿಸಲಾಗುತ್ತೆ. ಯೋಧರು ಒಟ್ಟಿಗೆ ದೀಪ ಹಚ್ಚಿ ಸಿಹಿ ತಿಂದು ಪರಸ್ಪರ ಶುಭ ಕೋರಲಿದ್ದಾರೆ. ಅನೇಕ ಪ್ರದೇಶಗಳಲ್ಲಿ ನಾಗರಿಕರು ಮತ್ತು ಸ್ಥಳೀಯರು ಸೇನೆಯ ಶಿಬಿರಗಳಿಗೆ ಸಿಹಿ ಮತ್ತು ದೀಪಾವಳಿ ಉಡುಗೊರೆಯನ್ನ ಕಳುಹಿಸಿ ಯೋಧರ ಮನೋಬಲವನ್ನ ಹೆಚ್ಚಿಸಲಿದ್ದಾರೆ. ಈ ಕ್ಷಣಗಳು ದೇಶದ ನಾಗರಿಕರು ಮತ್ತು ಸೇನೆ ನಡುವಿನ ಬಾಂಧವ್ಯವನ್ನ ಮತ್ತಷ್ಟು ಬಲಪಡಿಸಿದೆ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಸಮಯದಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆಯ ಭಾಗವಾಗಿದ್ದಾರೆ. ಅವರು ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆಯಲ್ಲಿ ತಯಾರಾದ ಮೊದಲ ಬ್ಯಾಚ್ ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಧಿಕೃತವಾಗಿ ಫ್ಲಾಗ್ ಆಫ್ ಮಾಡಿದ್ರು. ಈ ಘಟನೆ ಭಾರತೀಯ ರಕ್ಷಣಾ ಕ್ಷೇತ್ರದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಬರೆದಿದೆ. ಬ್ರಹ್ಮೋಸ್ ಕ್ಷಿಪಣಿಗಳು ವಿಶ್ವದ ವೇಗವಾದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದಾಗಿದ್ದು ಇವುಗಳನ್ನ ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಿಸಲಾಗಿದೆ. ಈ ಯೋಜನೆ ಭಾರತದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಪ್ರಮುಖ ಮೈಲುಗಲ್ಲಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಮಾತಿನಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ಉತ್ಪಾದನೆ ಭಾರತದ ತಂತ್ರಜ್ಞಾನ ಸಾಮರ್ಥ್ಯ ಮತ್ತು ಆತ್ಮನಿರ್ಭರತೆಯ ಸಂಕೇತವಾಗಿದೆ. ಇದು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಶಕ್ತಿ ಮತ್ತು ಪ್ರಗತಿಯನ್ನ ತೋರಿಸುತ್ತದೆ. ಭಾರತ ಈಗ ಯಾವುದೇ ಕ್ಷೇತ್ರದಲ್ಲಿಯೂ ಇತರರ ಮೇಲೆ ಅವಲಂಬಿತವಾಗಿರಬಾರದು. ನಾವು ನಮ್ಮ ರಕ್ಷಣಾ ಶಸ್ತ್ರಾಸ್ತ್ರಗಳನ್ನ ತಯಾರಿಸಬಲ್ಲೆವು, ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬಲ್ಲೆವು ಮತ್ತು ವಿಶ್ವದ ಅತ್ಯಂತ ಬಲಿಷ್ಠ ಸೇನೆಗಳಲ್ಲಿ ಒಂದಾಗಬಹುದು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಒಂದು ಕಡೆ ದೀಪಾವಳಿಯ ಸಮಯದಲ್ಲೂ LOCನಲ್ಲಿ ಕಾವಲು ನಿಂತಿರುವ ಯೋಧರು, ಮತ್ತೊಂದು ಕಡೆ ಸ್ವದೇಶಿ ಕ್ಷಿಪಣಿ ಉತ್ಪಾದನೆಯ ಯಶಸ್ಸು. ಇವೆರಡೂ ಕೂಡ ಭಾರತದ ಶಕ್ತಿ, ಶಿಸ್ತಿನ ಮತ್ತು ಆತ್ಮನಿರ್ಭರ ಭಾರತದ ದೃಷ್ಟಿಕೋನದ ಪ್ರತೀಕ ಅಂತ ಹೇಳಬಹುದು. ಸೇನೆಯ ಯೋಧರು ರಾಷ್ಟ್ರದ ಭದ್ರತೆಯ ರೂಪವಾದರೆ ಬ್ರಹ್ಮೋಸ್ ಕ್ಷಿಪಣಿಗಳು ತಂತ್ರಜ್ಞಾನದ ಶಕ್ತಿಯ ಪ್ರತೀಕವಾಗಿದೆ. ದೀಪಾವಳಿಯ ಬೆಳಕಿನಲ್ಲಿ ಭಾರತ ಕಂಗೊಳಿಸುತ್ತಿರುವಾಗ ಗಡಿಯ ಕತ್ತಲೊಳಗೆ ನಮ್ಮ ಯೋಧರು ಬೆಳಕಿನಂತೆ ಕಾವಲು ನಿಲ್ಲಲಿದ್ದಾರೆ. ಅವರು ಆಚರಿಸುವ ದೀಪಾವಳಿ ಕೇವಲ ಸಿಹಿಯ ಹಬ್ಬವಲ್ಲ, ಅದು ರಾಷ್ಟ್ರದ ಸೇವೆಯ ಬೆಳಕು. ಬ್ರಹ್ಮೋಸ್ ಕ್ಷಿಪಣಿಯಂತಹ ಸಾಧನೆಗಳು ಈ ಬೆಳಕಿಗೆ ತಂತ್ರಜ್ಞಾನದ ಹೊಳಪನ್ನ ನೀಡುತ್ತವೆ. ಒಟ್ನಲ್ಲಿ ಈ ದೀಪಾವಳಿಯಲ್ಲಿ ಭಾರತವು ತನ್ನ ಯೋಧರು ಧೈರ್ಯವನ್ನ ಮತ್ತು ಸ್ವದೇಶಿ ತಂತ್ರಜ್ಞಾನವನ್ನ ಸಂಭ್ರಮಿಸಲಿದ್ದಾರೆ. LOCನ ಕಾವಲು ಯೋಧರಿಂದ ಹಿಡಿದು ನಾಗ್ಪುರದ ಬ್ರಹ್ಮೋಸ್ ಕಾರ್ಖಾನೆಯ ಇಂಜಿನಿಯರ್ಗಳ ತನಕ ಎಲ್ಲರೂ ಆತ್ಮನಿರ್ಭರದ ಭಾರತದ ಕನಸನ್ನ ಜೀವಂತವಾಗಿಟ್ಟಿದ್ದಾರೆ. ಹೀಗಾಗಿ ಭಾರತೀಯ ಪ್ರಜೆಗಳಾದ ನಾವು ಅವರ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಏನಂತೀರಾ?